ಸರ್ ಇದು 33 ಜನ ಮಿನಿಸ್ಟರ್ಸ್ ಅಲ್ಲಿ 20 ಜನ ಮಿನಿಸ್ಟರ್ಸ್ SC ST OBC ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ ಇದ್ದಾರೆ. ಹಾಗಾಗಿ ಹಿಂದುಳಿದ ವರ್ಗಗಳಿಗೆ ನಾವು ಹೆಚ್ಚು ರೆಪ್ರೆಸೆಂಟೇಷನ್ ಕೊಡ್ತಿದ್ದೀವಿ ಅಂತ ಕಾಂಗ್ರೆಸ್ ಹೇಳುತ್ತೆ. ಅದ್ರ ಬಗ್ಗೆ ಈಗ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಕೊಂತಾರೆ. ಬಿಟ್ಟಿರೋ ಕಮ್ಯುನಿಟಿಗಳೆಲ್ಲ ಯಾರು ಎಕ್ಸ್ಪ್ಲನೇಷನ್ ಕೊಡ್ತಾರೆ? ಬೇಕಾದಷ್ಟು ಕಮ್ಯುನಿಟಿ ಎಲ್ಲ ಬಿಟ್ಟಿದ್ದಾರಲ್ಲ. ಈಗ ನರೇಂದ್ರ ಮೋದಿ ಇದರಲ್ಲೂ ಇದಕ್ಕಿಂತ ಜಾಸ್ತಿ ಇದ್ದಾರೆ ಬ್ಯಾಕ್ವರ್ಡ್. ಸ್ವತಃ ಪ್ರಧಾನಮಂತ್ರಿಗಳೇ ಬ್ಯಾಕ್ವರ್ಡ್, ಪ್ರಶ್ನೆನೇ ಇಲ್ಲ. OBC ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಬರಗಾಲ ಮುಗಿತಾ ಇದು ವಿಜಯನಾನ ಇದೆಯಾ ಕೇಳ್ಬಿಡ್ಲಿ. ಪ್ರತಿನಿಧಿ ಆಗಿದ್ದಂತ ಜಯಚಂದ್ರ ಅವರನ್ನ ಹಂಗಾಮಿ ಸ್ಪೀಕರ್ ಅಂತ ಮಾಡಿದ್ದಕ್ಕೆ ಅವ್ರು ಒಪ್ಕೊಂಡಿಲ್ಲ. ನಾನು ಆಗಲ್ಲ ಶಾಶ್ವತವಾಗಿ ಮಾಡೋದಾದ್ರು ಮಾಡಿ, ಇಲ್ಲ ನಾನು ಹಂಗಾಮಿ ಆಗಿರೋದಿಲ್ಲ. ಈಗ ಅವರೇ ಯಾರು ಜಯಚಂದ್ರ ಅವರೇ ಅವರ ಮಾಧ್ಯಮದ ಹೇಳಿಕೆಯಲ್ಲಿ ಈ ಮಂತ್ರಿಗಳು ಮಕ ನೋಡ್ಕೊಂಡು ಹೆಂಗೆ ನಾನು ಏರಿಯಾಗ ಹೋಗ್ಲಿ ಅಂತಾನೆ ಹೇಳಿದ್ದಾರೆ. ಮತ್ತೆ ಮಕ ಹೆಂಗ್ ತೋರಿಸ್ಲಿ ಏರಿಯಾಗಳಿಗೆಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅವರು ಈಗ ರಿಜೆಕ್ಟ್ ಮಾಡಿರೋವಂಥದ್ದು ಒಳ್ಳೇದು. ಒಬ್ಬ ಪ್ರಾಮಾಣಿಕ ಅಂತ ಅವರು ರಾಜ್ಯದ ಜನತೆ ಮುಂದೆ ತೋರಿಸ್ಕೊಂಡಂಗೆ ಆಗುತ್ತೆ. ಅದರಿಂದ ಅವರು ಹೇಳಿಕೆನ ನಾನು ಸರಿ ಅಂತ ಒಪ್ಕೊಂತೀನಿ. ನಾನು ಸ್ಪೀಕರ್ ಮತ್ತೆ ಸಭಾಪತಿಗಳ ಆಯ್ಕೆ ವಿಚಾರ ಹೇಳಿದ್ದಾರೆ ಸರ್. ಕಾಂಗ್ರೆಸ್ನವರು ಹೇಳಿದ್ದಾರೆ ನಾವು ಬರೀ ಹೆಸರನ್ನಷ್ಟೇ ಘೋಷಣೆ ಮಾಡಿದ್ದೀವಿ, ಆಯ್ಕೆ ಪ್ರಕ್ರಿಯೆಗಳು ಆಲ್ ಫಾರ್ಮ್ ನಡೀತಾ ಇದೆ, ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಬಿಜೆಪಿ ಅವರು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅದನ್ನ ಘೋಷಣೆ ಮಾಡಕ್ಕೆ ಕಾಂಗ್ರೆಸ್ ಲೆಟರ್ ಯಾಕೆ ಯೂಸ್ ಮಾಡ್ತಾರೆ? ನಮ್ಮ ಪಕ್ಷದ ಅಭ್ಯರ್ಥಿಗಳು ಅವ್ರನ್ನ ಮಾಡ್ಬೇಕಾ? ಅದು ರಾಜೀನಾಮೆ ಕೊಟ್ಟ ಮೇಲೆ ಕಾಂಗ್ರೆಸ್ ಪಾರ್ಟಿ ಲೆಟರ್ ಅಲ್ಲಿ ಯಾವ ಹಿಂದೆಯಿಂದನ ಸಂಪ್ರದಾಯ ಇದೆಯಾ ಈ ತರದ್ದು? 75 ವರ್ಷದಲ್ಲಿ ಈ ತರ ಸಂಪ್ರದಾಯ ಹಿಂದೆಯಿಂದನ ಇದ್ರೆ ಅದನ್ನ ರಾಜ್ಯದ ಜನತೆ ಮುಂದೆ ಇಡ್ಲಿ. ಕಾಂಗ್ರೆಸ್ ಪಾರ್ಟಿದೆ ಹಿಂದೆ ಈ ತರ ಕಾಂಗ್ರೆಸ್ ಲೆಟರ್ ಅಲ್ಲಿ ಸ್ಪೀಕರ್ನ ಘೋಷಣೆ ಮಾಡಿರೋದಿದ್ರೆ ರಾಜ್ಯದ ಜನತೆ ಮುಂದೆ ಇಡಿ. ಇಂಪಾರ್ಟೆಂಟ್ ಬಿಡದಿ ಟೌನ್ಶಿಪ್ಗೆ ಕೋರ್ಟ್ ಸ್ಟೇ ಕೊಟ್ಟಿದೆ. ಈಗ ಸರ್ಕಾರಕ್ಕೆ ಹಿನ್ನಡೆ. ಬಿಡದಿ ಟೌನ್ಶಿಪ್ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾಗ ಕೈಯಲ್ಲಿ ಹಿಡಿದೆ. ಆ ಮಾಫಿಯಾದಿಂದ ಬಿಡಿಸ್ಕೊಳಕ್ಕೆ ಅಲ್ಲಿರೋ ರೈತರು ಹೋರಾಟ ಮಾಡ್ತಾ ಇದ್ದಾರೆ. 600-700 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಾನು 4 ಬಾರಿ ಅಲ್ಲಿ ಹೋಗಿ ಬಂದಿದ್ದೀನಿ, ಬೆಂಬಲ ಕೊಟ್ಟಿದ್ದೀನಿ. ಇದು ಜನಗಳಿಗೆ ಉಪಯೋಗ ಆಗುವಂತ ಒಂದು ಲೇಔಟ್ ಆಗಿದ್ರೆ ನಾವು ಸ್ವಾಗತ ಮಾಡ್ತಾ ಇದ್ವಿ. ಜನಗಳಿಗೆ ಉಪಯೋಗ ಆಗ್ಬೇಕಾಯ್ತು ಇದರಿಂದ. ಅಲ್ಲಿ ಪೂರ್ತಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರ ಇದೆ, 10 ಲಕ್ಷಕ್ಕೂ ಹೆಚ್ಚು ಅಡಿಕೆ ಮರ ಇದೆ, ಸುಮಾರು 6-7 ಲಕ್ಷ ಮಾವಿನ ಮರಗಳಿದೆ. ಆಲ್ಮೋಸ್ಟ್ ಆಲ್ ಬೆಂಗಳೂರಿಗೆ ಹೈಯೆಸ್ಟ್ ಹಾಲು ಸಪ್ಲೈ ಮಾಡ್ತಕ್ಕಂಥ ತಾಲೂಕದು. ಇಷ್ಟೆಲ್ಲ ಇದ್ರೂ ಆ ಸ್ಥಳವನ್ನೇ ಗುರ್ತು ಮಾಡಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಹೊರಟಿದ್ದೀರಲ್ಲ, ಇದು ಇವತ್ತು ಹೋರಾಟ ನಡೀತಾ ಇರೋದು. ಗೌರವಾನ್ವಿತ ನ್ಯಾಯಾಲಯ ಅದಕ್ಕೆ ಸ್ಟೇ ಕೊಟ್ಟಿರುವಂಥದ್ದು ಸ್ವಾಗತಾರ್ಹ. ಅಂದರೆ ಸರ್ಕಾರದ ಮುಂದೆ ಅಲ್ಲ, ಕೋರ್ಟ್ ಮುಂದೆ ಈ ಸರ್ಕಾರ ಬೆತ್ತಲೆ ಆಗಿದೆ. ಮುಖ್ಯಮಂತ್ರಿ ಹೇಳ್ತಾ ಇದ್ರು, ಯಾರು ಏನೇ ಮಾಡಿದ್ರು, ಯಾರು ವಿರೋಧ ಮಾಡಲಿ, ಯಾರು ಏನೇ ಮಾಡಿದ್ರು ನಾನು ಮಾಡದೆ ಅಂದ್ರು. ಈಗ ಕೋರ್ಟ್ ಹೇಳಿದ್ಯಲ್ಲಪ್ಪ, ಹೇಳು, ಒಂದು ಡೈಲಾಗ್ ಕೊಡಿ ನೋಡೋಣ. ಮಿಸ್ಟರ್ DK ಶಿವಕುಮಾರ್, ಈ ಕೋರ್ಟ್ ಆದೇಶ ಮಾಡಿದೆಯಲ್ಲ, ನೋಡಿ ಅದೇ ಡೈಲಾಗ್ ಕೊಡಿರಿ ಇವತ್ತು ನೋಡೋಣ. ಇದು ಕೋರ್ಟ್ ಆದೇಶ ಬಂದಿರೋದು ದೊಡ್ಡ ಹಿನ್ನಡೆ. ಅಂದರೆ ಈ ಪ್ರಾಜೆಕ್ಟ್ ಮುಗ್ದೋದಂಗೆ ಇನ್ನೇನು ಆಗೋ ಮಟ್ಟ ಏನು ಕಾಣಲ್ಲ. ಯಾಕಂದ್ರೆ ಇಷ್ಟೆಲ್ಲ ಗಬ್ಬೆದ್ದೋಗಿರುವಂಥ ಸರ್ಕಾರ ಇನ್ನು 1 ವರ್ಷ ಆದಮೇಲೆ ಚುನಾವಣೆಯಲ್ಲಿ ಯಾವ ಮುಖ ಇಟ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಆ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಯಾವ ಮುಖ ಇಟ್ಕೊಂಡು, ಇಲ್ಲಿ ಇರ್ಬೋದು ಆನೇಕಲ್ಲಲ್ಲಿ ಅಕ್ವೈರ್ ಮಾಡ್ತಾ ಇದ್ದೀರಾ, ಯಾವ ಮುಖ ಇಟ್ಕೊಂಡು ಜನಗಳ ಮುಂದೆ ಹೋಗ್ತೀರಿ ನೀವು? ಅದರಿಂದ ಕೋರ್ಟ್ ಆದೇಶ ಏನು ಬಂದಿದೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ.